ಗ್ಯಾರಂಟಿ ವಿಚಾರದಲ್ಲಿ ಮಹಿಳೆಯರ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆ ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ರಾಜ್ಯದ ಎಲ್ಲೆಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ನಾಯಕರಿಗೂ ಕೂಡ ಕುಮಾರಸ್ವಾಮಿ ಅವರ ಈ ಹೇಳಿಕೆಯಿಂದ ಸಾಕಷ್ಟು ಮುಜುಗರ ಉಂಟಾಗ್ತಾ ಇದೆ. ಮಹಿಳೆಯರು ಪ್ಲಸ್ ಗ್ಯಾರಂಟಿ ಎರಡೂ ವಿಚಾರದಲ್ಲೂ ಡ್ಯಾಮೇಜ್ ಆಗಿದೆ. ಕುಮಾರಸ್ವಾಮಿ ಹೇಳಿಕೆಗೆ ಸ್ಪಷ್ಟನೆ ನೀಡೋದಕ್ಕೆ ಬಿಜೆಪಿ ನಾಯಕರು ಹಿಂದೇಟು ಹಾಕ್ತಿದ್ದಾರೆ. ಅದು ಅವರ ಸ್ವಂತ ಹೇಳಿಕೆ, ಅವರ ಹೇಳಿಕೆ, ಅವರಿಗೆ ಹೋಗಿ ಸ್ಟೇಟ್ಮೆಂಟ್ ಕೇಳಿ ಅನ್ನುವಂತಹ ಮಾತನ್ನು ಕೂಡ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಚುನಾವಣೆಗೆ ದಿನಗಣನೆ ಶುರುವಾಗಿರುವಂತಹ ಈ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ವಿರೋಧಿಸೋಕ್ ಹೋಗಿ ಮಹಿಳೆಯರು ದಾರಿ ತಪ್ಪಿದ್ದಾರೆ, ತಾಯಂದಿರು ದಾರಿ ತಪ್ಪಿದ್ದಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ. ಸ್ವತಃ ಮಹಿಳಾ ಆಯೋಗ ಕೂಡ ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿ ದೂರು ನೀಡೋದಕ್ಕೂ ಕೂಡ ಮುಂದಾಗಿದೆ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮಹಿಳೆಯರು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಬೇಸರ ವ್ಯಕ್ತಪಡಿಸಿದ್ದಾರೆ. ಇದನ್ನ ಕಾಂಗ್ರೆಸ್ ಇದರ ಲಾಭ ಸಂಪೂರ್ಣವಾಗಿ ಪಡೆಯುವಂತಹ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಅವರ ಈ ಒಂದು ಹೇಳಿಕೆಯಿಂದ ಬಿಜೆಪಿ ನಾಯಕರಿಗೂ ಕೂಡ ಸದ್ಯಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಿದೆ. ಒಂದು ಕಡೆ ಪ್ರಧಾನಿ ಮೋದಿ ನಾರಿ ಶಕ್ತಿ ಅಂತ ಮಾತನಾಡ್ತಾರೆ. ನಿನ್ನೆ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಾರಿ ಶಕ್ತಿಯು ಕೂಡ ಒಂದು ಪ್ರಮುಖ ಅಜೆಂಡಾ ಆಗಿದೆ. 4 ಪ್ರಮುಖ ವಿಷಯಗಳನ್ನ ಉದ್ದೇಶವನ್ನ ಇಟ್ಕೊಂಡು ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಅದರಲ್ಲಿ ನಾರಿ ಶಕ್ತಿ ಕೂಡ ಒಂದು. ಸೊ ಇದೇ ನಾರಿಯರನ್ನ ದಾರಿ ತಪ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿರೋದು ಬಿಜೆಪಿ ನಾಯಕರಿಗೂ ಕೂಡ ಮುಜುಗರಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಗ್ಯಾರಂಟಿ ಬಗೆಗಿನ ಮತ್ತು ಮಹಿಳೆಯರ ಬಗೆಗಿನ ಕುಮಾರಸ್ವಾಮಿ ಅವರ ಹೇಳಿಕೆಯಿಂದ ಬಿಜೆಪಿ ನಾಯಕರಿಗೂ ಕೂಡ ಕಸಿವಿಸಿ ಆಗ್ತಿದೆ. ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾರೇನೋ ಅನ್ನುವಂತಹ ಭಯ ಕೂಡ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಖಂಡಿತ ಬಹುಶಃ ಈಗಾಗಲೇ ಕುಮಾರಸ್ವಾಮಿ ಅವರ ಈ ಒಂದು ಹೇಳಿಕೆಗೆ ಬಿಜೆಪಿಯವರು ಹೇಗೆ ಸಮರ್ಥನೆ ಮಾಡ್ಕೊಳ್ಬೇಕು ಅಂತ ಬಿಜೆಪಿ ವಲಯದಲ್ಲಿ ಈಗಾಗಲೇ ಚರ್ಚೆ ಆಗ್ತಿರುವಂಥದ್ದು. ಕಾರಣ ಇಷ್ಟೇ, ರಾಜ್ಯದಲ್ಲಿ ಬಿಜೆಪಿ ಹಾಗೂ JDS ಮೈತ್ರಿ ಇರೋದ್ರಿಂದ ಬಿಜೆಪಿ ನಾಯಕರು ಏನೇ ತಪ್ಪು ಹೇಳಿಕೆ ಕೊಟ್ಟರು ಅದನ್ನ ಜವಾಬ್ದಾರಿಯುತವಾಗಿ ಸಮರ್ಥನೆ ಮಾಡ್ಕೊಳ್ಳುವಂತಹ ಒಂದಷ್ಟು ಎದೆಗಾರಿಕೆ JDS ಅವರಿಗೆ ಇರಬೇಕಾಗುತ್ತೆ. JDS ಅವರು ಏನೇ ತಪ್ಪು ಹೇಳಿಕೆ ಕೊಟ್ಟರು ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಬಿಜೆಪಿ ಅವರಿಗಿರುತ್ತೆ. ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ಕೂಡ ಅದೇ ರೀತಿ ಆಗ್ತಿರುವಂಥದ್ದು. ಪ್ರಮುಖವಾಗಿ 2 ಹೇಳಿಕೆ ಈಗಾಗಲೇ ಮುಜುಗರಕ್ಕೆ ಒಳ ಮಾಡಿರುವಂಥದ್ದು. ಒಂದು ಮಹಿಳೆಯರು, ಇನ್ನೊಂದು ಗ್ಯಾರಂಟಿ. ನೋಡಿ, ಮಹಿಳೆಯರು ಇದೇ ಗ್ಯಾರಂಟಿಯಿಂದ ದಾರಿ ತಪ್ಪಿದ್ದಾರೆ ಅಂತಂದ್ರೆ ಒಂದು ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅಂತ ಒಂದಾಗುತ್ತೆ. ಜೊತೆಗೆ ರಾಜ್ಯದಲ್ಲಿ ಸಾಕಷ್ಟು ಗ್ಯಾರಂಟಿಗಳು ಅಂದ್ರೆ ಈಗ ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಜನರು ಕೂಡ ರೆಸ್ಪಾನ್ಸ್ ಚೆನ್ನಾಗಿ ಪ್ರತಿಕ್ರಿಯೆ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮಹಿಳೆಯರ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಪ್ರಧಾನಿ ಮೋದಿ ಅವರಿಂದ ಹಿಡಿದು ರಾಜ್ಯ ಬಿಜೆಪಿ ನಾಯಕರು ಇವತ್ತು ನಾರಿ ಶಕ್ತಿ ಇರ್ಬೋದು, ಸಾಕಷ್ಟು ಮಹಿಳೆಯರ ಯೋಜನೆಗಳನ್ನ ಪ್ರತಿಬಿಂಬಿಸಿ ಮಹಿಳೆಯರನ್ನ ಓಟ್ಗಳನ್ನ ಹೇಗೆ ಕ್ರೋಢೀಕರಿಸಬೇಕಂತ ಒಂದು ಲೆಕ್ಕಾಚಾರದಲ್ಲಿದ್ರೆ, ಜೊತೆಗೆ ಸರ್ಕಸ್ ಅಲ್ಲಿದ್ರೆ ಈ ರೀತಿಯಾದಂಥ ಹೇಳಿಕೆ ಈಗಾಗಲೇ ಬಿಜೆಪಿಗೆ ಮುಳುವಾಗ್ತಾ ಇದೆ. ನೇರವಾಗಿ ಒಂದ್ ಕಡೆ ನೀವು ನಾರಿ ಶಕ್ತಿಯನ್ನ ಮಾಡ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರುವಂಥ JDS ನಕರು ಈ ರೀತಿಯಾದಂಥ ಹೇಳಿಕೆ ಕೊಡ್ತಾ ಇದ್ರೆ ಇದಕ್ಕೆ ಹೇಗೆ ಸಮರ್ಥನೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಇನ್ನು ಮಹಿಳೆಯರನ್ನ ಸೆಳೆಯುವಂಥ ಈ 5 ಗ್ಯಾರಂಟಿ ಬಗ್ಗೆ ನೇರವಾಗಿ ಕುಮಾರಸ್ವಾಮಿ ಅವರು ಒಂದಷ್ಟು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಗ್ಯಾರಂಟಿನೇ ಸರಿ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರುವಂಥದ್ದು. ನೋಡಿ, ಇದೇ ಗ್ಯಾರಂಟಿಯಿಂದ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಾಯಿತು. ಆ ಸೋಲಿನಿಂದ ಹೊರಬರುವ ಸಲುವಾಗಿ ಈಗಾಗಲೇ ಆ ಗ್ಯಾರಂಟಿ ಗುಂಗಲ್ಲಿರುವಂಥ ಒಂದಷ್ಟು ಮಹಿಳೆಯರನ್ನ ಅಥವಾ ಒಂದಷ್ಟು ಜನರನ್ನ ಸೆಳೆಯೋಕ್ಕೋಸ್ಕರ ಸಾಕಷ್ಟು ತಂತ್ರಗಾರಿಕೆ ಈಗಾಗಲೇ ಬಿಜೆಪಿಯನ್ನು ಮಾಡ್ತಾ ಇದೆ. ಆದರೆ ಕುಮಾರಸ್ವಾಮಿ ಅವರ ಈ ಹೇಳಿಕೆ ಹೇಗಾಗ್ತಿದೆ ಅಂತಂದ್ರೆ ಗ್ಯಾರಂಟಿಯ ಪರವಾಗಿ ಪ್ರಚಾರ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗ್ತಿದೆ. ನೇರವಾಗಿ ಈಗಾಗಲೇ ಗ್ಯಾರಂಟಿಯ ವಿರೋಧ ಮಾಡುವಂಥ ಒಂದಷ್ಟು ಜನ ಗ್ಯಾರಂಟಿಯ ಪರವಾಗಿ ನಿಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗ್ತಿದೆ. ಹೀಗಾಗಿ ಬಿಜೆಪಿ ನಾಯಕರಿಗೆ ನೇರವಾಗಿ ಕುಮಾರಸ್ವಾಮಿ ಕೊಟ್ಟಿರುವಂಥ ಹೇಳಿಕೆಗಳನ್ನು ಹೇಗೆ ಸಮರ್ಥನೆ ಮಾಡ್ಕೊಳ್ಬೇಕು, ನೇರವಾಗಿ ಅವರು ಮಹಿಳೆಯರ ವಿರೋಧಾತ್ಮಕ ಹೇಳಿಕೆ ಕೊಟ್ಟಿಲ್ವಾ ಅಂತಾನೂ ಹೇಳಕ್ಕಾಗಲ್ಲ, ಅಥವಾ ಗ್ಯಾರಂಟಿ ವಿರೋಧಿಸಕ್ಕೂ ಆಗಲ್ಲ. ಯಾಕಂತಂದ್ರೆ ಸಾಕಷ್ಟು ಗ್ಯಾರಂಟಿ ಡ್ಯಾಮೇಜ್ ಮಾಡಿದೆ. ಇಂಥ ಸಂದರ್ಭದಲ್ಲಿ ಜಾಣ ನಡೆ ಇಡಬೇಕು ಅಥವಾ ಕುಮಾರಸ್ವಾಮಿಯ ಮೂಲಕ ಸ್ಪಷ್ಟನೆ ಕೊಡಿಸ್ಬೇಕು ಅಂತ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇರುವಂಥದ್ದು. ಹೀಗಾಗಿ ಬಿಜೆಪಿ JDS ಮೈತ್ರಿಯಿಂದ ಕುಮಾರಸ್ವಾಮಿಯವರ ಈ ಹೇಳಿಕೆಯಿಂದ ಬಿಜೆಪಿಗೆ ಡ್ಯಾಮೇಜ್ ಆಗಿದ್ದಂತೂ ಖಂಡಿತ. ಜೊತೆಗೆ ಮಹಿಳಾ ಓಟ್ಗಳನ್ನು ಏನು ಕ್ರೋಢೀಕರಿಸಬೇಕು ಅಂತ ಈ ನಿಟ್ಟಿನಲ್ಲಿ ಚರ್ಚೆ ಆಗ್ತಿತ್ತು. ಚುನಾವಣೆ ಹತ್ತಿರ ಇರೋದ್ರಿಂದ ಮಹಿಳಾ ಓಟ್ಗಳೇ ಹೆಚ್ಚು ಗಮನ ಕೊಟ್ಟಿರುವಂತಹ ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿಯವರ ಇದೊಂದು ಹೇಳಿಕೆ ಸಾಕಷ್ಟು ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಿರುವಂಥದ್ದು. ಸಭಾ ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.